ಹಾಯ್ ಇಲ್ಲಿದ್ದು ಸಂಡೇ ಮಿನಿ ಬ್ಲಾಗ್. ಊರಿಂದ ತೊಗೊಂಡು ಬಂದಿದ್ದು ಎಳ್ಳೀರನ್ನ ನಾವು ಕುಡ್ದೇ ಇರಲಿಲ್ಲ. ಇವತ್ತು ಸ್ವಲ್ಪನಾದರೂ ಖಾಲಿ ಮಾಡೋಣ ಅಂತೇಳಿ ಖಾಲಿ ಮಾಡ್ತಿದ್ದೀವಿ. ಸಾಮಾನ್ಯವಾಗಿ ಇಲ್ಲಿ ಎಳ್ಳೀರು ಕುಡಿಬೇಕು ಅನ್ನಿಸ್ದಾಗ ಎಲ್ಲಾದರೂ ಸರಿ ಹುಡುಕೊಂಡು ಹೋಗಿ ಎಷ್ಟು ದುಡ್ಡಾದ್ರೂ ಕೊಟ್ಬಿಟ್ಟು ಕುಡ್ಕೊಂಡು ಬರ್ತೀವಿ. ಆದರೆ ಈ ಥರ ಒಂದಿಷ್ಟು ತೊಗೊಂಡು ಬಂದು ಇಟ್ಕೊಂಡಾಗ ಅದ್ರ ಕಡೆ ಗಮನನೇ ಇರಲ್ಲ ನಮಗೆ. ಇನ್ನಿವತ್ತು ನಮ್ಮ ಮನೇಲಿ ಸಂಡೇ ಸ್ಪೆಷಲ್ ಒಂದೊಳ್ಳೆ ಮೀನು ಊಟ ಮಾಡ್ತಾ ಇದ್ದೀನಿ. ಮೊದಲು ಟೊಮೊಟೊ ಸಾರು ಮಾಡ್ಕೊಂಬಿಡೋಣ ಅಂತ 4 ಬೆಂದಿರೋ ಟೊಮೊಟೊ, 3 ಬೆಂದಿರೋ ಹಸಿರು ಮೆಣಸಿನ್ಕಾಯಿ, ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ನೀರು ಹಾಕಿ ನುಣ್ಣು ಗ್ರೈಂಡ್ ಮಾಡ್ಕೊಂಡೆ. ಇವಾಗ ಒಂದು ಮಡಕೆಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಇಂಗು, ಬೆಳ್ಳುಳ್ಳಿ, ಈರುಳ್ಳಿ, ಕರ್ಬೇವು ಹಾಕಿ ಹುರಿದ್ಬಿಟ್ಟು ಈರುಳ್ಳಿ ಫ್ರೈ ಆದ್ಮೇಲೆ ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ಅಚ್ಕಾರದ ಪುಡಿ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ ಸಾಂಬಾರು. ಇನ್ನು ಇವಾಗ ಇದಕ್ಕೆ ರುಬ್ಬಿರೋ ಮಸಾಲೆ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡು ಎಷ್ಟು ಬೇಕಷ್ಟು ನೀರು ಸೇರಿಸ್ಬಿಟ್ಟು ಧನಿಯಾ ಪೌಡರ್, ಉಪ್ಪು ಹಾಕಿ ಒಂದು ಕುದಿ ಬಂದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಟೊಮೊಟೊ ಸಾಂಬಾರ್ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನಾನು ಸೀಗಡಿ ಚಟ್ನಿ ಪುಡಿ ಮಾಡ್ಕೊಂಡಿದ್ದೆ. ತುಂಬಾ ದಿನದಿಂದ ಆಸೆ ಆಗ್ತಿತ್ತು ಅಂತ ಮೊದಲು ಸೀಗಡಿನ ತೊಳೆದು ಹುರಿದಿಟ್ಕೊಂಡಿದ್ದೀನಿ. ಇವಾಗ ಅದೇ ಕಡೆಗೆ ಎಣ್ಣೆ, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಧನಿಯಾ, ಕರ್ಬೇವು, ಹುಣಸೆ ಹಣ್ಣು ಹಾಕಿ ಇದನ್ನು ಕೂಡ ಹುರಿದ್ಬಿಟ್ಟು ಎತ್ತಿಟ್ಕೊಂಡು ಇವಾಗ ತೆಂಗಿನಕಾಯಿ ತುರಿ ಹಾಗೆ ಅರಿಶಿನದ ಪುಡಿ ಹಾಕಿ ತೆಂಗಿನಕಾಯಿ ತುರಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡು ಎರಡನ್ನೂ ಕೂಡ ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಅದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ಸೀಗಡಿನ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಈ ಚಟ್ನಿ ಪುಡಿ ಒಟ್ಟಿಗೆ ಬಾಯ್ಲ್ಡ್ ರೈಸ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನಾನು ವೇರ್ ಮಾಡ್ತಿರೋ ಡ್ರೆಸ್ಗಳ ಕಲೆಕ್ಷನ್ಸ್ ನಾನು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಎಲ್ಲಾನು ಕೂಡ ಒಂದು 300-400 ರುಪೀಸ್ದು. ಟೈಮ್ ಸಿಕ್ಕರೆ ಚೆಕ್ ಮಾಡಿ ನೋಡಿ.